ಸಿರಿಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ಕಡಲೆಬೇಳೆ ಕೋಸಂಬರಿನ ಹೇಗೆ ಮಾಡೋದು ಅಂತ ನೋಡೋಣ. ಈ ಕಡಲೆಬೇಳೆ ಜೊತೆಗೆ ನಾನು ಕ್ಯಾರೆಟ್ ಹಾಕ್ತಾ ಇದ್ದೀನಿ. ನೀವು ಕ್ಯಾರೆಟ್ ಬದಲಿಗೆ ಸೌತೆಕಾಯಿ ಹಾಕೋಬಹುದು. ಸೌತೆಕಾಯಿ ಕ್ಯಾರೆಟ್ ಎರಡೂ ಬೇಡ ಅಂತಂದರೆ ಬರೀ ಕಡಲೆಬೇಳೆಗೇನೆ ನೀವು ಚೆನ್ನಾಗಿ ಕಾಯಿ ಮತ್ತು ಇಂಗಿನ ಒಗ್ಗರಣೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಮಾಡುವಂಥ ನಾವು ಕ್ಯಾರೆಟ್ ಕಡಲೆಬೇಳೆ ಕೋಸಂಬರಿಗೆ ಬೇಕಾಗಿರುವಂಥ ಸಾಮಗ್ರಿಗಳು: 2ರಿಂದ 3 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಇಟ್ಕೊಂಡಿದ್ದೀನಿ. ಬೇಳೆ ಹೆಚ್ಚು ಬೇಡ ಅಂದರೆ ನೀವು 2 ಟೇಬಲ್ ಸ್ಪೂನ್ ಇಟ್ಕೊಂಡ್ರೆ ಸಾಕು. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಅರ್ಧ ಕಪ್ ನೀರಿನಲ್ಲಿ 3ರಿಂದ 4 ಗಂಟೆ ನೆನೆಸಿಡಿ. ಕಡಲೆಬೇಳೆ ನೆನೆಯೋದು ಸ್ವಲ್ಪ ನಿಧಾನ. 1 ಕಪ್ನಷ್ಟು ಕ್ಯಾರೆಟ್ ತುರಿ, ಇಲ್ಲಾಂದರೆ ಒಂದು ದೊಡ್ಡ ಕ್ಯಾರೆಟನ್ನು ತುರಿದಿಟ್ಕೊಳ್ಳಿ. ಇಲ್ಲಿ ನೀವು ಕ್ಯಾರೆಟ್ ಬದಲಿಗೆ ಸೌತೆಕಾಯಿ ಕೂಡ ಹಾಕ್ಕೋಬೋದು. 2 ಟೀ ಸ್ಪೂನ್ ಎಣ್ಣೆ, ಅರ್ಧ ಟೀ ಸ್ಪೂನ್ ಸಾಸಿವೆ, 2ರಿಂದ 3 ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಕೋಬೋದು, ಇಲ್ಲ ಅರ್ಧಕ್ಕೆ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಸ್ವಲ್ಪ ಇಂಗು, 2-3 ಟೇಬಲ್ ಸ್ಪೂನ್ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, 1/4 ಕಪ್ನಷ್ಟು ಕಾಯಿ ತುರಿ. ಈ ಕಾಯಿ ಕೊತ್ತಂಬರಿ ಸೊಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಉಪ್ಪು. ನಿಂಬೆಹಣ್ಣು ಹಾಕೋಬೇಕಂದ್ರೆ ಒಂದು ಅರ್ಧ ಹೋಳಿಂದ ರಸ ಸಾಕು. ಒಂದು ದೊಡ್ಡ ಬೌಲ್ಗೆ ಕ್ಯಾರೆಟ್ ಮತ್ತು ಕಡಲೆಬೇಳೆ ನೆನೆಸಿಟ್ಕೊಂಡಿರ್ತೀವಲ್ಲ ಅದರ ನೀರೆಲ್ಲ ಪೂರ್ತಿ ತೆಗೆದುಬಿಟ್ಟು ಬೇಳೆ ಮಾತ್ರ ಹಾಕ್ಕೊಳ್ಳಿ. ಕಾಯಿ ನೀವು ಫ್ರೋಝನ್ ಕಾಯಿನ ಉಪಯೋಗಿಸಿದಾದರೆ ಅದು ರೂಮ್ ಟೆಂಪ್ರೇಚರಿಗೆ ಬಂದ ಮೇಲೆ ಹಾಕಿ. ಮತ್ತು ಉಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಈಗ ಒಗ್ಗರಣೆ ಮಾಡಿ ಹಾಕೋಣ. ಒಗ್ಗರಣೆಗೆ ಎಣ್ಣೆನ ಬಿಸಿಗಿಡಿ. ಆದಷ್ಟು ನೀವು ಈ ಥರ ಒಗ್ಗರಣೆಗಳನ್ನು ಹಾಕೋದಕ್ಕೆ ಕಬ್ಬಿಣದ ಸೌಟನ್ನು ಉಪಯೋಗಿಸಿದ್ರೆ ಬಹಳ ಒಳ್ಳೆಯದು. ಏಕೆಂದರೆ ಕಬ್ಬಿಣ ಸೌಟು ಉಪಯೋಗಿಸೋದ್ರಿಂದ ಅದರಲ್ಲಿರುವಂಥ ಒಂದು ಸ್ವಲ್ಪ ಕಬ್ಬಿಣದ ಅಂಶ ಕೂಡ ನಮ್ಮ ಅಡುಗೆಗೆ ಸೇರೋದ್ರಿಂದ ಕಬ್ಬಿಣ ಅದು ನ್ಯಾಚುರಲ್ಲಾಗೆ ನಮ್ಮ ದೇಹಕ್ಕೆ ಸೇರುತ್ತೆ. ಅದರಿಂದ ಹಿಂದಿನವರು ಕಬ್ಬಿಣದ ಸೌಟನ್ನೇ ಉಪಯೋಗಿಸ್ಬಿಟ್ಟು ಒಗ್ಗರಣೆನ ಹಾಕ್ತಾಯಿದ್ರು. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಮೊದಲು ಇಂಗು ಹಾಕಿಬಿಡಿ. ಇಂಗು ಹಾಕಿದ್ಮೇಲೆ ಸಾಸಿವೆ. ಬೇಕಾದರೆ ನೀವು ಕಡಲೆಬೇಳೆ ಉದ್ದಿನಬೇಳೆನೂ ಕೂಡ ಈ ಸಾಸಿವೆ ಚಿಟುಗುಟ್ಟದ್ಮೇಲೆ ಹಾಕ್ಕೋಬೋದು. ಸಾಸಿವೆ ಚಿಟುಗುಟ್ಟದ್ಮೇಲೆ ಮೆಣಸಿನ್ಕಾಯಿ ಹಾಕಿ ಒಂದು ಸೆಕೆಂಡ್ ಈ ಥರ ಹುರಿದ್ಬಿಟ್ಟು ಆಫ್ ಮಾಡಿಬಿಡಿ. ಈ ಒಗ್ಗರಣೆನ ಇದೆಲ್ಲ ಹಾಕಿಟ್ಕೊಂಡಿದ್ದೀವಲ್ಲ ಬೇಳೆ ಕ್ಯಾರೆಟ್ ಎಲ್ಲ ಅದಕ್ಕೆ ಹಾಕಿ ಒಗ್ಗರಣೆ ಬಿಸಿ ಇರುತ್ತೆ, ಒಂದ್ಸಲ ಸ್ಪೂನಲ್ಲಿ ಮಿಕ್ಸ್ ಮಾಡಿಬಿಡಿ. ಒಗ್ಗರಣೆಗೆ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ಅದನ್ನು ನೀವು ಚೆನ್ನಾಗಿ ಕೈನಲ್ಲಿ ಕಿವುಚ್ಬೋದು, ತುಂಬ ರುಚಿಯಾಗಿರುತ್ತೆ. ಅಂದರೆ ನಿಮಗೆ ಖಾರ ಇಷ್ಟಪಡೋರು ಜಾಸ್ತಿ. ಈಗ ನಿಂಬೆಹಣ್ಣನ್ನು ಕೊನೆಗೆ ಹಿಂಡಿ ಮಿಕ್ಸ್ ಮಾಡಿದ್ರೆ ಸುಲಭವಾದ ಕ್ಯಾರೆಟ್ ಕೋಸಂಬರಿ ರೆಡಿ. ಅನ್ನ ಸಾರಿನ ಜೊತೆಗೆ ಕೋಸಂಬರಿ ಇದ್ದರೆ ಬಹಳನೇ ಚೆನ್ನಾಗಿರುತ್ತೆ. ಹೆಸರುಬೇಳೆ ಕೋಸಂಬರಿ ಮಾಡೋದು ಹೇಗೆ ಅಂತ ಆಗಲೇ ತೋರಿಸಿದ್ದೀವಿ. ಈ ಕಡಲೆಬೇಳೆಯನ್ನು ಸುಲಭವಾಗೇ ಮಾಡ್ಬೋದು. ನೀವು ಕೂಡ ಇದನ್ನು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.